ಸ್ಯಾರೀಸ್ ಇದೆ ನಮ್ರತ್ ಅವ್ರಿಗೆ? ಬಿಗ್ ಬಾಸ್ ಮನೇಲಂತೂ ತುಂಬಾ ಕಲರ್ಫುಲ್ ಸ್ಯಾರಿಗಳನ್ನ ಮಾಡ್ತಾ ಇದ್ರಿ ನೀವು. ಎಷ್ಟು ಸ್ಯಾರೀಸ್ ಇರ್ಬೋದು ಅಷ್ಟೊಂದೇನು ಜಾಸ್ತಿ ಏನಿಲ್ಲ, ಒಂದು ಸಿಲ್ಕ್ ಸ್ಯಾರಿಗಳು ಒಂದು 40-50 ಇರ್ಬೋದು, 50. ಬಿಕಾಸ್ ನಾನು ಪ್ರತಿ ಸತಿ ನನಗೆ ಸ್ಯಾಲ್ರಿ ಬಂದಾಗಲೂ ನಾನು ಹೆಂಗೆ ಅಂದರೆ ಕಂಚಿಗೆ ಹೋಗಿ ನೇಯಿಸಿ ತರೋದಲ್ವಾ, ಆ ಥರ ಸ್ಯಾರಿಗಳನ್ನ. ಆ್ಯಂಡ್ ಆಲ್ಸೋ ನಿಮ್ಗೊಂದು ಕಾಮಿಡಿ ಏನಂದರೆ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇದು, ನಾವು ಹೆಂಗೆ ಅಂದರೆ ಆ ಸ್ಯಾರಿಗಳು, ಹಳೆ ಸ್ಯಾರಿಗಳನ್ನೆಲ್ಲ ಮಾರಿ ಅದರಿಂದ ಲಾಸ್ಟ್ ಟೈಮ್ 63,000 ಬಂದಿತ್ತು. ಸೊ ಅದಲ್ಲ, ಅದು ಅಲ್ಲ, ಕಂಚಿ ಸ್ಯಾರಿಗಳಿರುತ್ತೆ ಗೊತ್ತಾ, ಅದನ್ನು ಮಾರಿದಾಗ ನನಗೆ 4 ಸ್ಯಾರಿ ಏನೋ ಮಾರಿದಾಗ 63,000 ಏನೋ ಬಂದಿತ್ತು. ಸೊ ಅದನ್ನು ತೊಗೊಂಡು ಹೋಗಿ, ನಾನು ದುಡ್ದಿರೋದು ತೊಗೊಂಡೋಗಿ ಇನ್ವೆಸ್ಟ್ ಮಾಡಿ ತುಂಬ ಸ್ಯಾರೀಸ್ ತೊಗೋತೀನಿ ನಾನು. ಬಟ್ಟೆ ಅಂದರೆ ಹುಚ್ಚು ಅಂದರೆ, ನೀವು ನನ್ನ ಮನೆಗೆ ಬಂದರೆ, ಎರಡೂ ಮನೆಗೆ ಬಂದರೆ, ನಮ್ಮ ಅಮ್ಮನ ಮನೆಗೆ ಮತ್ತು ನನ್ನ ಮನೆಗೆ ಬಂದರೆ ಬರೀ ಬಟ್ಟೆಗಳೇ ಇರೋದು. ಸೀರೆಗಳು ಹುಚ್ಚು ತುಂಬ ಇದೆ, ಅಂದರೆ ಎಸ್ಪೆಷಲಿ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಕಾಟನ್ ಸ್ಯಾರಿ ಅಂದರೆ ನನಗೆ ಪ್ರಾಣ. ತುಂಬ ಸ್ಯಾರೀಸ್ ಇದೆ, ಸಿಕ್ಕಾಬಡೆ ಸ್ಯಾರೀಸ್ ಇದೆ. ಅದೇ ಇದು ಮಾತ್ರ ನನಗೆ ನಂಬರ್ಸ್ ಗೊತ್ತು, ಯಾವುದು 40-50 ಸಿಲ್ಕ್ ಸ್ಯಾರಿ ಇರೋದು ಮಾತ್ರ ಗೊತ್ತು. ನನಗೆ ಇನ್ನೊಂದು ತುಂಬ ಅಪ್ರಿಷಿಯೇಟ್ ಅಂತ ಅನಿಸಿದ್ದು ಅಂದರೆ, ಅಫ್ಕೋರ್ಸ್ ನಾವು ಸಹ ಇವತ್ತು ನಮ್ಮ ಮದುವೆ ಅಂತ ಅಂದಾಗ ನಾವು ಕೂಡ ಕೂಡಿಡ್ತಾ ಇರ್ತೀವಿ, ಇದು ಸ್ಯಾರಿಗೆ, ಇದನ್ನು ಸ್ಯಾರಿ ಮುಂಚೆನೇ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು. ಆದರೆ ಸೆಲೆಬ್ರಿಟಿ ಅಂತ ಬಂದಾಗ ಅಫ್ಕೋರ್ಸ್ ಅವ್ರಿಗೇನು ದುಡ್ಡು ಕಮ್ಮಿ, ಅವ್ರ ಹತ್ರ ಎಲ್ಲ ಇರುತ್ತೆ. ಅಂದರೆ ನಿಮ್ಮನ್ನು ಹೇಳ್ತಿದ್ದಾರೆ ನೋಡಿ, ಈಗ ಜನ ಮನೆ ಹೇಗೆ ತೊಗೊಂಡ್ರು, ಕಾರ್ ಹೇಗೆ ತೊಗೊಂಡ್ರು ಅಂತ. ನಮ್ರತ ಅವ್ರನ್ನ ನಾನು ನೋಡಿದ್ದೀನಿ, ಆ ಇಂಟರ್ವ್ಯೂ ಕೊಡಬೇಕಿದ್ರೆ ಅವರು ಹೇಳಿದ್ದು, ನಾನು ಇದನ್ನು ಮದುವೆಗೆ ತೊಗೊಂಡಿದ್ದು ಅಂತ. ಬಟ್ ನಾಗಿನಿಗೆ ಮದುವೆ ಸೀನ್ ಬಂದಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಂತ. ಯಾರಿಗೂ ಗೊತ್ತೇ ಇರೋದಿಲ್ಲ ಇದು, ಅವರು ಇದೇ ರೀತಿ ಇರ್ತಾರೆ, ಇದೇ ಥರ ಒಂದೊಂದು ರೂಪಾಯಿನೂ ಕೂಡಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲ, ನಾನು ಹೇಳ್ತಾ ಅಲ್ವಾ, ಫೈನಾನ್ಷಿಯಲಿ ನಾಟ್ ಅಟ್ ಆಲ್. ಅಂದರೆ ನಾನು ದುಡಿಯೋಕ್ಕೂ ಮುಂಚೆ ಪಾಪ ಅಪ್ಪ ಅಮ್ಮಂಗೆ ವಿ ವರ್ ನಾಟ್ ಫೈನಾನ್ಷಿಯಲಿ ವೆಲ್. ಅವ್ರಿಗೆ ದುಡ್ಡು ಕೈಗೆ ಹತ್ತಿಲ್ಲ, ಬಿಸ್ನೆಸ್ ಕೈಗೆ ಹತ್ತಿಲ್ಲ, ಆ ಥರ ನಮ್ಮದು ವೆರಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಪಾಪ ನನಗೆ ತುಂಬ ಒಳ್ಳೆ ಎಜುಕೇಷನ್ ಕೊಡಿಸಿದ್ದಾರೆ, ಒಳ್ಳೊಳ್ಳೆ ಕ್ಲಾಸ್ಗಳಿಗೆ ಸೇರಿಸಿ ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲನೂ ಕಲಿಸಿದ್ದಾರೆ. ಬಟ್ ನಾನು ಒಂದು 7ನೇ ವಯಸ್ಸಿಂದ ದುಡಿಯೋಕ್ಕೆ ಶುರು ಮಾಡಿ ಒಂದೊಂದು ರೂಪಾಯಿನೂ ಕೂಡಿಟ್ಟು ಇವಾಗ ಏನೇನಿದೆಯೋ ಅದೆಲ್ಲ ಆ ದುಡ್ಡಿಂದ ಮಾತ್ರ ತೊಗೊಂಡಿರೋದು. ಯಾರ ಹತ್ರನೂ ಕಿತ್ತು ಅಥವಾ ಸಾಲ ಮಾಡಿ ಅಥವಾ ಬಕೆಟ್ ಹಿಡಿದು ಚಮಚಗಿರಿ ಮಾಡಿ ಅಂತೂ ನಾನು ಯಾವುದನ್ನು ತೊಗೊಂಡಿಲ್ಲ ಜೀವನದಲ್ಲಿ. ಸೊ ಎಲ್ಲ ನನಗೊಂದು ಹೆಮ್ಮೆ ಏನಂದರೆ, ನಾನು ದುಡ್ದಿರೋದು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ನಾನು ದುಡ್ದಿರೋದ್ರಿಂದನೇ ನಾನು ತೊಗೊಂಡಿರೋದು. ಹೇಗಿರುತ್ತೆ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ನಮ್ರತ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಇದು, ಎಷ್ಟೋ ಜನ ಹುಡುಗಿರಿಗೆ ಗೊತ್ತೇ ಇರೋದಿಲ್ಲ ಯಾವ ರೀತಿ ನಾವು ಸೇವ್ ಮಾಡಬೇಕು ಅಮೌಂಟ್ನ ಅಂತ ಹೇಳ್ಬಿಟ್ಟು. ಮೊನ್ನೆ ಅಷ್ಟೇ ನಾನು ವಿನೋದ್ ರಾಜ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ಪೋಸ್ಟ್ ಆಫೀಸ್ಗೋ ಮತ್ತೊಂದಕ್ಕೋ ಏನೋ ಅಮೌಂಟ್ ಸೇವ್ ಮಾಡಿ, ಅದರಿಂದ ತುಂಬ ಸೇವ್ ಆಗುತ್ತೆ. ಯಾವತ್ತೋ ನಾವು ಇದು ಮಾಡಿದರೆ ಅದು ನಮಗೆ ಸ್ವಲ್ಪ ವರ್ಷಗಳಾದ ನಂತರ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು. ನೀವು ಯಾವ ರೀತಿ ಸೇವ್ ಮಾಡ್ತೀರಾ? ಸೊ ನಾನು ಚಿಕ್ಕ ವಯಸ್ಸಿಂದ ದುಡ್ದಿರೋದನ್ನ ಏನು ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ, ಅದನ್ನು FD ಮಾಡಿಟ್ಟಿದ್ದಾರೆ. ಸೊ ದಟ್ ಅದು ನಾನು FD ಮೆಚ್ಯೂರ್ ಆಗೋ ಟೈಮ್ಗೆ ಅದು ಇನ್ನೊಂಚೂರು ಜಾಸ್ತಿ ಆಗಿತ್ತು. ಸೊ ಅದು ನನಗೆ ಹೆಲ್ಪ್ ಆಯಿತು. ಹಾಗೆ ನನಗೆ ಸ್ಯಾಲ್ರಿ ಬಂದಾಗ ನನಗೆ ಇನ್ಕಮ್ಮು ನನಗೆ ಸೀರಿಯಲಿಂದ ಬರುತ್ತೆ, ಹಾಗೆ ಈಗ ಯೂಟ್ಯೂಬಿಂದ ಬರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅದರಿಂದ ಕೂಡ ನಾನು ಸ್ವಲ್ಪ ದುಡಿತೀನಿ. ಸೊ ಅದರಲ್ಲಿ ನಾನು ಇಷ್ಟು EMIಗೆ ಅಂತ ಎತ್ತಿಡ್ತೀನಿ, ಇನ್ನು ಮಿಕ್ಕಿದೆಲ್ಲ ನಾನು ಸೇವ್ ಮಾಡ್ತಾ ಹೋಗ್ತೀನಿ. ಸೇವ್ ಯಾಕೆ ಮಾಡ್ತೀನಿ ಅಂದರೆ, ಯು ಡೋಂಟ್ ನೋ, ಯು ನೆವರ್ ನೋ ಯಾವಾಗ ಬೇಕಾಗುತ್ತೆ ಎಷ್ಟು ದುಡ್ಡು ಅಂತ. ಸೊ ಒಂದು ಬಲ್ಕ್ ಅಮೌಂಟ್ನ ನಾನು ಯಾವಾಗಲೂ ಸೇವ್ ಮಾಡೇ ಇಟ್ಟಿರ್ತೀನಿ. ಆ್ಯಂಡ್ EMIಗೆ ಮಾತ್ರ ಖರ್ಚು ಹೋಗ್ತಾ ಇರುತ್ತೆ. ಸೊ ಆ ಬಲ್ಕ್ ಅಮೌಂಟ್ ಏನಾಯಿತು ಈ ಸತಿ ಅಂದರೆ, ನಾನು ಮನೆ ಬಾಡಿಗೆಗೆ ನೋಡೋಣ, ಬಿಕಾಸ್ ನನಗೆ ಸ್ಪೇಸ್ ಸಾಲ್ತಾ ಇಲ್ಲ ನಮ್ಮ ಹಳೆ ಮನೇಲಿ, ನಮ್ಮ ಅಪ್ಪ ಅಮ್ಮನ ಮನೇಲಿ. ನನಗೆ ಅಂತ ಒಂದು ಸ್ಪೇಸ್ ಬೇಕು ಅಂತ ಅಂದಾಗ ಬಾಡಿಗೆ ಮನೆಗೆ ಹೋಗೋಣ ಅಂತ ಅನ್ಕೋತೀನಿ. ಆವಾಗ ನನಗೆ ಕೊಟ್ಟಿದ್ದು ನಮ್ಮಮ್ಮ ಐಡಿಯಾ ಇದು, ಬಾಡಿಗೆ ಮನೆಗೆ ಬಾಡಿಗೆ ಕಟ್ಟೋದಕ್ಕಿಂತ ಅದನ್ನೇ ನೀನು ಒಂದು ಡೌನ್ ಪೇಮೆಂಟ್ ಮಾಡಿ EMI ಕಟ್ತಾ ಹೋದರೆ ಒಂದು ಸ್ವಂತ ಮನೆ, ಒಂದು ಪ್ರಾಪರ್ಟಿ ಅಂತ ನಿಂದಾಗುತ್ತೆ ಅಂತ ಅಂದಾಗ, ಅಫ್ಕೋರ್ಸ್ ಪ್ರಾಪರ್ಟಿ ಈಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ನನಗೆ ಒಡವೆಗಳು ಅದೆಲ್ಲ ಸ್ವಲ್ಪ ಹುಚ್ಚಿಲ್ಲ, ಅದಕ್ಕಾಗಿ ನಾನು ಒಂದು ಪ್ರಾಪರ್ಟಿ ಮೇಲೆ ಅದು ಯಾವತ್ತೂ ನಂದಾಗಿರುತ್ತೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಅದು ಇನ್ಕ್ರೀಸ್ ಆಗುತ್ತೆ, ವ್ಯಾಲ್ಯೂ ಡಿಪ್ರಿಷಿಯೇಟ್ ಅಂತೂ ಆಗಲ್ಲ ಅಂತ ಒಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿ ಒಂದು ಮನೆ ತೊಗೊಂಡಿದ್ದು. ಕಾರ್ ಈಸ್ ಆಲ್ವೇಸ್ ಅದೊಂದು ಹುಚ್ಚು ಇನ್ವೆಸ್ಟ್ಮೆಂಟ್. ಅದು ಯಾವತ್ತೂ ಜಾಸ್ತಿ ಆಗ್ತಾ ಹೋಗಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದೊಂದು ಮಾತ್ರ ನನ್ನ ಖುಷಿಗೆ ತೊಗೊಂಡಿದ್ದು ಕಾರು ಒಂದು. ಅದು ಬಿಟ್ಟರೆ ನೀಡೆಡ್ ಅಂದರೆ ನಮಗೆ ಜನ ಹಿಂಗೆ ಜಡ್ಜ್ ಮಾಡ್ತಾರೆ. ನಾನು ಯಾವುದೋ ಚಿಕ್ಕ ಕಾರಲ್ಲೋ ಆಟೋದಲ್ಲೋ ಅಥವಾ ಕ್ಯಾಬಲ್ಲೋ ಹೋದರೆ, ಇವಳೇನು ಗುರು ದುಡಿತಾಳೆ ಅಂತಾಳೆ, ಇವಳೇನು ಈ ಥರ ಕಾರಲ್ಲಿ ಬರ್ತಾರೆ ಅಂತ. ಸೊ ಅದೊಂದು ಮಾತ್ರ ಎಲ್ಲೋ ಇರುತ್ತೆ, ಹೌದು. ಅದಕ್ಕಾಗಿ ನಾನೊಂದು ಕಾರ್ ಮೇಲೆ ಇನ್ವೆಸ್ಟ್ ಮಾಡಿದ್ದು, ಹುಚ್ಚು ಇನ್ವೆಸ್ಟ್ಮೆಂಟ್ ಅದು ಮಾತ್ರ. ಅದು ಬಿಟ್ಟರೆ ಮನೆ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಅನ್ಸುತ್ತೆ. 100% ಸೇವ್ ಮಾಡ್ತೀರಾ? 100% ಬರುತ್ತೆ.